ಬಿಗ್ ಬಾಸ್ ಇಂದ ಹೊರಗಡೆ ಬರ್ತೀರಿ, ಈಗ ಚಾಲೆಂಜ್ಗಳೇನಿತ್ತು ನಿಮಗೆ? ಬಿಗ್ ಬಾಸ್ ಇಂದ ಹೊರಗಡೆ ಎಷ್ಟೋ ಜನ ಫ್ರೆಂಡ್ಶಿಪ್ ನಿಮ್ಗೆ ಆಸೆ ಪಡೋರು, ಫ್ರೆಂಡ್ಶಿಪ್ ನ ಮತ್ತೆ ವಾಪಸ್ ತಗೊಂಬರ್ಗೆ ಯೋಚನೆ ಮಾಡೋರು, ಇದೆಲ್ಲದರ ನಡುವೆ ನಿಮ್ಮ ಫ್ರೆಂಡ್ಶಿಪ್ ನ ಗಟ್ಟಿಯಾಗಿ ಉಳಿಸ್ಕೊತಿದ್ದೀರಲ್ಲ, ಇದೆಷ್ಟು ಚಾಲೆಂಜ್ ಇತ್ತು? ತುಂಬ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಬಿಗ್ ಬಾಸಿಂದ ಬಂದಮೇಲೆ ಎಸ್ಪೆಷಲಿ ಹರೀಶ್, ಯಾರ್ಯಾರಿಗೆ ಜರ್ನಿ ಹೇಗಿರುತ್ತೋ ನಮಗೆ ಗೊತ್ತಿಲ್ಲ. ಬಟ್ ನಮ್ಮಿಬ್ಬರಿಗೂ ಹೇಗಾಗಿತ್ತು ಅಂತಂದರೆ, ನಾವು ಇಷ್ಟು ದಿನ ಇದ್ದಿದ್ದು ಒಂದು ಜರ್ನಿಗೂ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಜನ ನಮ್ಮನ್ನು ನೋಡಿದ ರೀತಿ ಅಥವಾ ಈ ಟ್ರೋಲ್ಸು ಇದು ಅದು ತುಂಬ ನೆಗೆಟಿವ್ ಮಾಡಿಬಿಟ್ಟಿದ್ರು. ನನಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು ನನಗೆ. ಇಟ್ ವಾಸ್ ನಾಟ್ ಈಸಿ, ತುಂಬ ಹರ್ಟ್ ಆಯಿತು. ನಾನು ಇವತ್ತಿಗೂ ಕೂಡ ನನ್ನ ಹೋರಾಟಗಳದ್ದಾಗ್ಬೋದು, ನನ್ನ ವೈಯಕ್ತಿಕ ಬದುಕಾಗ್ಬೋದು, ಯಾವುದಾದ್ರೂ ಒಂದು ಸುಮ್ಮನೆ ಒಂದು ಫೋಟೋ ಹಾಕಬೇಕಂದ್ರೂ ಕೂಡ ನಾನು ಫೇಸ್ಬುಕ್ಕಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಒಂದು ಕೆಟ್ಟ ಕಮೆಂಟ್ ಬರಬಾರ್ದು. ನಾನು ಹಾಕಿರೋ ಬಟ್ಟೆಯಿಂದ ಹಿಡಿದು ಹೇರ್ ಸ್ಟೈಲಿಂದ ಹಿಡಿದು ಅಷ್ಟು ಸೂಕ್ಷ್ಮವಾಗಿ ನಾನು ಗಮನಿಸಾಗ್ತಿದ್ದೆ. ಎಲ್ಲೂ ಬರಬಾರ್ದು, ಕೆಟ್ಟ ಹಾಕಬಾರ್ದು ಅಂತ ಇಲ್ಲಿವರೆಗೂ ಅದಾಗಿರಲಿಲ್ಲ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ನಾನು ಹೋಗಿ ಹೊರಗಡೆ ಬಂದಾಗ ಇಡೀ ಜಗತ್ತು ನನಗೆ ಹೇಗೆ ಅನ್ನಿಸ್ಬಿಡ್ತು ಅಂತಂದರೆ, ಹೀಗೆ ನೋಡಿದವರು ನನ್ನನ್ನು ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಂದು 2 ದಿನ ನನಗೆ ನಮ್ಮ ಮನೇಲಿ ಫೋನೇ ಕೊಡಲಿಲ್ಲ, ನೀನು ನೋಡಬಾರ್ದು ಫೋನ್. ನಾನು ಯಾಕೆ ಅಂದರೆ ಹೇಳಲಿಲ್ಲ. 2 ದಿನ ಫೋನ್ ಕೊಡಲಿಲ್ಲ. ಅದಾದಮೇಲೆ ಸ್ಲೋಲಿ ಐ ಸ್ಟಾರ್ಟೆಡ್ ಒಂಥರ ತುಂಬ ಶಾಕ್ಗೆ ಒಳಗಾಗ್ತೀನಿ ನಾನು. ಅದು ತುಂಬ ಚೆನ್ನಾಗಿ ಗೊತ್ತಿಲ್ಲ, ಬಟ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ನನ್ನಂತಹ ಒಂದು ಸ್ಟ್ರಾಂಗ್ ಆಗಿರೋವಂಥ ಒಂದು ಹೆಣ್ಮಗಳಿಗೆ ಈ ಥರದ ಒಂದು ಇದು ತುಂಬ ಕಷ್ಟ ತಗೊಳ್ಳೋಕ್ಕೆ. ಬಿಕಾಸ್ ಕೆಟ್ಟ ಕಮೆಂಟ್ ಎಲ್ಲಿ ಬಂದ್ಬಿಡುತ್ತೋ ಅಂತ ಯೋಚನೆ ಮಾಡೋವಂಥ ಒಂದು ಹೆಣ್ಮಗಳಿಗೆ, ನೀವು ನಂಬ್ತಿರೋ ಇಲ್ವೋ, ಇವತ್ತು ನಾನು ಕಲೆಕ್ಟ್ ಮಾಡಿರುವಂತಹ ಲಿಂಕ್ಗಳು, ನನಗೆ ಸಿಕ್ಕಿರುವಂತಹ ನನ್ನ ಬಗ್ಗೆ ನೆಗೆಟಿವ್ ಹಾಕಿರುವಂಥ ಲಿಂಕ್ಗಳು 850 ಲಿಂಕ್ಗಳು ನನಗೆ ಸಿಕ್ಕಿರೋ ಅಂಥದ್ದು. ನಾನು ಯಾವುದೋ ಒಂದು ಇಂಟರ್ವ್ಯೂ ಕೊಟ್ಟು ಹೋಗಿರ್ತೀನಿ ಬಿಗ್ ಬಾಸ್ ಒಳಗಡೆ, ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್, ಅದನ್ನು ಕಾಪಿ ಪೇಸ್ಟ್ ಮಾಡಿ ಅವ್ರಿಗೆ ಹೇಗೆ ಬೇಕೋ ಹಾಕ್ಕೊಂಡಿರೋದು 40,000 ಕಾಪಿರೈಟ್ ಸ್ಟ್ರೈಕ್. 40,000 40,000 ಕಾಪಿರೈಟ್ ಸ್ಟ್ರೈಕ್ ನನ್ನ ಒಂದು ಇಂಟರ್ವ್ಯೂಗೆ. ಅಂದರೆ ನಾನೇನು ಹೇಳಿರ್ತೀನಿ ಅದನ್ನು ಕಟ್ ಮಾಡ್ತಾರೆ, ಅವ್ರಿಗೆ ಏನು ಬೇಕೋ ಅದನ್ನು ಹಾಕ್ಕೋತಾರೆ, ಮತ್ತು ಈ ಕಂಟೆಂಟ್ ಈಗ ನಾನು ಅವರೇ ಕೂತ್ಕೊಂಡು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ದಂಥದ್ದು ನನಗೆ ಗೊತ್ತಿರಲಿಲ್ಲ. ಅಂದರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ನೀವು ಕೇಳಿದ್ರಿ, ನೀವು ನಿಮ್ಮ ಫ್ರೆಂಡ್ಸ್ ಬಗ್ಗೆ, ಅಶ್ವಿನಿ ಅವ್ರು ನನಗೆ ಗೊತ್ತು ಹೀಗೆ ಹಾಗೆ ಅಂತ ಹೇಳ್ಕೊಳ್ಳೋರು ತುಂಬ ಜನ. ನನಗೆ ಗೊತ್ತಿದೆ, ನೀವು ನನ್ನ ಒಳ್ಳೆ ಸಂದರ್ಭದಲ್ಲಿ, ಸಿಹಿಯಾದ ನನ್ನ ಸುಂದರವಾದ ನನ್ನ ಪ್ರಯಾಣದಲ್ಲಿ ಇವ್ರು ನನ್ನ ಸ್ನೇಹಿತೆ ಅಂತ ಹೇಳ್ಕೊಳ್ಳೋರು ನನಗೆ ಬೇಡ. ವೆನ್ ಐ ವಾಸ್ ಇನ್ ಬಿಗ್ ಬಾಸ್, ನಾನೇನು ಅಂತ ವೈಯಕ್ತಿಕವಾಗಿ ಗೊತ್ತಿರೋವಂಥ ವ್ಯಕ್ತಿಗಳು ಎಷ್ಟು ಜನ ನನ್ನ ಪರವಾಗಿ ನಿಂತ್ಕೊಂಡ್ರಿ, ಅದು ಭಾಳ ಮುಖ್ಯ ಆಗುತ್ತೆ. ನನ್ನ ಪರವಾಗಿ ಯಾರ್ಯಾರು ನಿಂತಿದ್ದಾರೋ ನಾನು ಸಾಯೋವರೆಗೂ ಅವ್ರಿಗೆ ಯಾವತ್ತಿಗೂ ಚಿರಋಣಿ. ಇವತ್ತಿಗೂ ಒಂದೊಂದು ಮುಖನೂ ನನಗೆ ನೆನಪಿದೆ. ಯಾರ್ಯಾರು ನನ್ನ ಬಗ್ಗೆ ಟ್ರೋಲ್ ಮಾಡಿದ್ದಾರೆ, ಯಾರ್ಯಾರು ಕೆಟ್ಟದಾಗಿ ಮಾತಾಡಿದ್ದಾರೆ. ಕೈಯಲ್ಲಿ ಸೌಟ್ ಹಿಡ್ಕೊಂಡಿರೋರು ಟ್ರೋಲ್ ಮಾಡಿರೋದೆ, ಕೂತ್ಕೊಂಡು ಹೂವು ಕಟ್ತಾ ಇರೋರು ಟ್ರೋಲ್ ಮಾಡಿರೋದೆ, ಪರಕೆ ಹಿಡ್ಕೊಂಡು ಗುಡಿಸ್ತಾ ಇರೋವಂಥವ್ರು ಟ್ರೋಲ್ ಮಾಡಿರೋದೆ. ಸೊ ವೈಯಕ್ತಿಕವಾಗಿ ನಾವೇನು ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇವತ್ತು ಫೋನ್ ಇದೆ, ನಿಮ್ಗೆ ಇಟ್ ವೆರಿ ಈಸಿ ಆ್ಯಕ್ಸಸ್. ಕೆಟ್ಟದಾಗ ಒಂದು ಕಾಮೆಂಟ್ ಹಾಕಬೇಕಾ, ಯಾವುದೋ ಒಂದು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹಾಕಿ, ಮತ್ತು ಎಲ್ಲೋ ನಾವೇನೋ ಒಂದು ಇಂಟರ್ವ್ಯೂ ಕೊಟ್ಟಿರ್ತೀವಿ, ಏನೋ ಒಂದು ಹೇಳಿರ್ತೀವಿ, ಅದನ್ನು ಏನೋ ನಿಮಗೆ ಬೇಕಾದಂತಹ ಏನೇನು ಬೇಕೋ ಎಲ್ಲಿಂದನೋ ತೆಗೆದು ಎಡಿಟ್ ಮಾಡಿ ಕೆಟ್ಟದಾಗಿ ಮಾಡಿ. ನಾನು ಹೇಳೋದು ಪ್ರಾಮಾಣಿಕವಾಗಿ ನಮ್ಮ ಬಗ್ಗೆ ನಾನು ಗೊತ್ತು ಅಂತ ಹೇಳೋದಲ್ಲ. ನಿಜವಾಗ್ಲೂ ನೀವು ನಮ್ಮನ್ನು ಪ್ರೀತಿ ಮಾಡ್ತೀರಾ ಅಂದರೆ, ನಾನು ಬಿಗ್ ಬಾಸಲ್ಲಿ ಇದ್ದಾಗ ನನ್ನ ಬಗ್ಗೆ ಕೆಟ್ಟದಾಗ ಹೊರಗಡೆ ಟ್ರೋಲ್ ಮಾಡ್ತಿದ್ದೆ, ನೀವೆಲ್ಲ ಎಲ್ಲಿ ಹೋಗಿದ್ರಿ? ಅವತ್ತು ನಾನು ನಿಮಗೆ ಬೇಡ ಅಂತ ಆದಾಗ, ಇವತ್ತು ಹೊರಗಡೆ ಅಶ್ವಿನಿ ಒಂದು ಫೇಮ್ ತೊಗೊಂಡು ಹೊರಗಡೆ ಬಂದರು ಅಂದ ತಕ್ಷಣ ಅಶ್ವಿನಿ ನಮ್ಮವರು ಅಂದರೆ, ನೀವು ನನ್ನವರಲ್ಲ, ನೀನು ಖಂಡಿತ ನನ್ನವನಲ್ಲ, ನೀವು ನಮ್ಮವ್ರು ಅಲ್ವೇ ಅಲ್ಲ. ನಾನು ಹೇಳೋದ್ನಲ್ಲ, ಒಂದೊಂದು ಮುಖಗಳು ನನಗೆ ನೆನಪಿದೆ. ಐ ವಿಲ್ ನಾಟ್ ಫೊಗೆಟ್. ನನ್ನ ಜೊತೆಗೆ ಯಾರು ಪ್ರಾಮಾಣಿಕವಾಗಿ ನಿಂತರೋ ನನಗೆ ಗೊತ್ತಿದೆ. ನಾನು ಹೇಳೋದ್ನಲ್ಲ, ಜಾನ್ವಿ ಹ್ಯಾಸ್ ಸ್ಟುಡ್ ವಿತ್ ಮೀ ಬಿಗ್ ಬಾಸ್ ಮನೆ ಒಳಗಡೆ ಮತ್ತು ಹೊರಗಡೆ. ನನ್ನ ಕುಟುಂಬ ನನ್ನ ಜೊತೆ ನಿಂತಿತ್ತು, ನನ್ನ ಅಕ್ಕಪಕ್ಕದ ಮನೆಯವ್ರು ನನ್ನ ಜೊತೆ ನಿಂತಿದ್ರು, ಇಡೀ ನನ್ನ ಊರು ನನ್ನ ಜೊತೆ ನಿಂತಿತ್ತು. ಅವ್ರಿಗೆ ಗೊತ್ತಿದೆ ನಾನೇನು ಅಂತ ಹೇಳಿ. ಯಾರೋ ಹೊರಗಡೆಯಿಂದ ಏನೋ ಮಾತಾಡಿ ನೆಗ್ಲೆಕ್ಟ್ ಮಾಡಬೇಕಾ, ದ್ವೇಷ ಸಾಧಿಸ್ಬೇಕಾ? ಬಂದಾಗ ತುಂಬ ಹರ್ಟ್ ಆಗಿತ್ತು ಹರೀಶ್. ನಾನು ಅಪ್ಸೆಟ್ ಆದೆ, ಹೆಲ್ತ್ ತುಂಬ ಹಾಳಾಯಿತು ನಂದು. 15 ದಿನ ನಾನು ಆ್ಯಕ್ಚುಲಿ ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಲೋ BP ಆಗಿ, ನನಗೆ ಡೆಂಗ್ಯೂ ಆಗಿ ತುಂಬ 15 ದಿನ ನಾನು ಮಲಗಿಬಿಟ್ಟೆ. ಫೋನ್ ಯಾರಿಗೂ ಗೊತ್ತಿಲ್ಲ. ನಾನು ಅದೇ ಹೇಳ್ತೀನಿ, ಹೌದು, ಫಸ್ಟ್ ಟೈಮ್ ನಾನು ರಿವೀಲ್ ಮಾಡ್ತಿರೋದು. ನಾನು ಅದೇ ಹೇಳಿದ್ನಲ್ಲ, ಯಾರಿಗೂ ಇದು ಅರ್ಥ ಆಗಲ್ಲ.
ಒಳಗಡೆ ನಾವು ಹೇಗಿರ್ತೀವಿ, ಅಲ್ಲಿನ ವಾತಾವರಣ, ಪರಿಸರ ಹೇಗಿರುತ್ತೆ, ಅಲ್ಲಿನ ಸಂದರ್ಭಗಳು ಹೇಗಿರುತ್ತೆ, ನೀವು ರಿಯಾಕ್ಟ್ ಮಾಡಿರ್ತೀರ. ಸಿಂಪಲ್ ಆ್ಯಸ್ ದ್ಯಾಟ್. ಬಟ್ ಒಂದು ಆಟಕ್ಕೂ ನಿಮ್ಮ ವೈಯಕ್ತಿಕ ಬದುಕಿಗೂ ಏನು ಸಂಬಂಧ ಇರುತ್ತೆ ಅಲ್ವಾ? ಬಿಗ್ ಬಾಸ್ ಇಸ್ ಅ ಶೋ ಅಷ್ಟೇ. ಇಟ್ಸ್ ಅ ರಿಯಾಲಿಟಿ ಶೋ. ಅಲ್ಲಿ ಎಲ್ರಿಗೂ ಎಲ್ಲ ಥರದ ಗೊಂದಲಗಳಾಗತ್ತೆ, ಎಲ್ಲ ಥರದ ಬದಲಾವಣೆಗಳಾಗತ್ತೆ. ನೀವು ಆಟದ ಥರ ನೋಡಿ. ಬಟ್ ವಾಟ್ ಇಸ್ ದ್ಯಾಟ್ ಟು ರಿಲೇಟ್ ವಿತ್ ಯುವರ್ ಪರ್ಸ್ನಲ್ ಲೈಫನ್ನು ತೊಗೊಂಡು ಎಷ್ಟೆಷ್ಟು ಜನ ಜೀವನ ಮಾಡಿಬಿಟ್ಟಿದ್ದಾರೆ 4 ತಿಂಗಳು. ನಮ್ಮ ಹೆಸರುಗಳನ್ನ ಹೇಳ್ಕೊಂಡು, ನಾನು ಹೇಳಿದ್ನಲ್ಲ 40,000 ಕಾಪಿ ಸ್ಟ್ರೈಕ್ ಅಂತಂದರೆ ನೀವು ಯೋಚನೆ ಮಾಡಿ. OMG ಅದು ಡೆಫಿನೆಟ್ಲಿ. ಸೊ ನಾನು ಬಂದ ತಕ್ಷಣ ಪಾಪ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ದಯವಿಟ್ಟು ನನ್ನ ಒಂದು ಇಂಟರ್ವ್ಯೂನ ಡಿಲೀಟ್ ಮಾಡಿ ಅಂತ. 8 ಎಪಿಸೋಡ್ಗಳನ್ನ ಮಾಡಿರ್ತಾರೆ, ಎಲ್ಲ ಮಿಲಿಯನ್ ಗಟ್ಟಲೆ ಓಡಿದೆ ನನ್ನ ಇಂಟರ್ವ್ಯೂಸ್. ಐ ವಾಸ್ ಲೈಕ್, ಯಾಕೆ ಇಷ್ಟು ದ್ವೇಷ ಯಾಕೆ? ಸಿ, ಯು ಲೈಕ್ ಸಂಬಡಿ, ನೀವು ಯಾರನ್ನೋ ಇಷ್ಟಪಡಿ. ನೀವು ಇನ್ನೊಬ್ಬರನ್ನ ಇಷ್ಟಪಡ್ತೀರಾ ಅಂತ ಹೇಳಿ ಅವರ ಸರಿಸಮನಾಗಿ ನಿಂತಿರೋವಂಥವ್ರನ್ನ ಅಥವಾ ಅವ್ರಿಗಿಂತ ಬಲಿಷ್ಠರು ಅಂತ ಬಿಂಬಿಸ್ಕೋತಾ ಇರೋರನ್ನ ದ್ವೇಷ ಮಾಡೋದು ಯಾಕೆ? ನೀವು ದ್ವೇಷ ಹೇಗೆ ಮಾಡ್ತಾ ಇದ್ದೀರಾ? ಸಮಾಜಕ್ಕೆ ಏನು ಸಂದೇಶ ಕೊಡ್ತಿದ್ದೀರಿ? ನೀವು ಅವರ ವೈಯಕ್ತಿಕ ಬದುಕನ್ನು ತೊಗೊಂಡು ನೀವು ಹಾನಿ ಮಾಡ್ತಾ ಇದ್ದೀರಾ? ಸಿ, ವೈಯಕ್ತಿಕ ಬದುಕು ಅನ್ನುವಂಥದ್ದು ಒಂದು ಚಾಪ್ಟರ್ ನಮ್ಮ ಜೀವನದಲ್ಲಿ, ಅದು ನಮ್ಮ ಜೀವನ ಅಲ್ಲ. ನೀವು ನನ್ನ ವೈಯಕ್ತಿಕ ತೇಜಾವಧಿ ಮಾಡಿದ ತಕ್ಷಣ ಯು ಕಾಂಟ್ ಹರ್ಟ್ ಮೀ ಎನಿವೇರ್. ಇಟ್ ಈಸ್ ಜಸ್ಟ್ ಅ ಚಾಪ್ಟರ್. ಈಗ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಆ್ಯಡ್ ಆನ್ ಅಷ್ಟೇ. ಇದಕ್ಕೆ ಮುಂಚೆನೂ ನಾನೊಬ್ಬ ಕಲಾವಿದೆ, ಒಬ್ಬ ಹೋರಾಟಗಾರ್ತಿ, ಒಬ್ಬ ತಾಯಿ, ಒಬ್ಬ ಗೃಹಿಣಿ, ಒಳ್ಳೆ ಕೆಲಸಗಳು, ಸಮಾಜಕ್ಕೆ ಬಹಳ ಸಂದೇಶ ಕೊಟ್ಟಿರುವಂಥ ಹೆಣ್ಣುಮಗಳು. ಇವೆಲ್ಲವೂ ಕೂಡ ನನ್ನ ವ್ಯಕ್ತಿತ್ವ. ಬಿಗ್ ಬಾಸ್ ಒಂದು ಚಾಪ್ಟರ್ ನನ್ನ ಜೀವನದಲ್ಲಿ. ಬಟ್ ಇವತ್ತು ನೀವುಗಳು ನನ್ನನ್ನು ಟ್ರೋಲ್ ಮಾಡಿದವ್ರು ಎಲ್ಲಿದ್ದೀರಿ? ನಾನೆಲ್ಲಿದ್ದೀನಿ? ನೀವು ನನ್ನನ್ನು ಫೇಮಸ್ ಮಾಡಿದ್ರೆ ಹೊರತಾಗಿ ವೇರ್ ಆರ್ ಯು? ಜೀವನ ಮಾಡ್ಕೊಂಡ್ರಿ ಅಷ್ಟೇ. ನೀವೆಲ್ಲ ಎಲ್ಲಿದ್ದೀರಿ ಇವತ್ತು? ನಾನು ಅದನ್ನೇ ಅಂಥವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಆ ಮುಖಗಳು ನಾನು ಹೇಳಿದ್ನಲ್ಲ, ಯಾರು ಕೂತ್ಕೊಂಡು ಸತತವಾಗಿ ಐ ಚಾಲೆಂಜ್. ನಿಮಗೆ ತಾಕತ್ತಿದ್ರೆ, ನಿಜವಾಗ್ಲೂ ನಿಮಗಾಗತ್ತೆ ಅಂದರೆ ಬಿಗ್ ಬಾಸ್ ಮನೆಗೆ ನೀವು ಹೋಗೋವಂಥ ಪ್ರಯತ್ನ ಮಾಡಿ. ಅಲ್ಲಿ ನೀವು ಮಾಡಬೇಕು. ಹೇಳ್ತಾರಲ್ವಾ, ಸಿ, ನಾನು 20 ವರ್ಷದ ನನ್ನ ಜರ್ನಿ ಸಿನಿಮಾ ಇಂಡಸ್ಟ್ರೀಲಿ 20 ವರ್ಷ ತಗೋತು. ನನಗೂ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ನಾನು ಯಾವ ಇನ್ಫ್ಲುಯೆನ್ಸ್ ಬಳಸಿ ಹೋಗಿರಲಿಲ್ಲ. ಅಶ್ವಿನಿ ಅಂತ ಒಂದು ಐಡೆಂಟಿಟಿ ಬರೋದಕ್ಕೆ ನಾನು 20 ವರ್ಷ ಪ್ರಯಾಣ ಇತ್ತು. ಯಾವತ್ತೂ ನಮ್ಮ ತಂದೆ ಹೆಸರು ನಾನು ಹೇಳ್ಕೊಂಡಿಲ್ಲ. ನನ್ನ ಫ್ಯಾಮಿಲಿಯವರೇ ಭಾಳಷ್ಟು ಜನ ಸಿನಿಮಾದಲ್ಲಿದ್ದಾರೆ, ಯಾರ ಹೆಸರು ನಾನು ಹೇಳ್ಕೊಂಡಿಲ್ಲ. ಭಾಳಷ್ಟು ಇನ್ಫ್ಲುಯೆನ್ಸ್ ಬಳಸ್ಬೋದಾಗಿತ್ತು ಬಿಗ್ ಬಾಸ್ಗೆ ಹೋಗೋದಕ್ಕೆ. ನೋ, ಅಶ್ವಿನಿ ಅಂತ ಒಬ್ಬ ಐಡೆಂಟಿಟಿ, ಒಂದು ವ್ಯಕ್ತಿನ ಗುರುತಿಸಿ ನೀವು ನನ್ನನ್ನು ಕರ್ಕೊಳ್ಳಿ ಅಂತಲೇ ನಾನು ಕಾದಿದ್ದು. ಇವತ್ತು ನಮ್ಮನ್ನು ನೀವೆಲ್ಲ ಟ್ರೋಲ್ ಮಾಡಿದ್ರಲ್ಲ, ದಯವಿಟ್ಟು ನೀವು ಹೋಗಬೇಕು ಬಿಗ್ ಬಾಸ್ ಮನೆಗೆ. ನಿಮ್ಮ ಕೇಪಬಿಲಿಟಿ, ನಿಮ್ಮ ಕೆಪಾಸಿಟಿ ನೀವು ಪ್ರೂವ್ ಮಾಡೋದಕ್ಕೆ ನೀವು ಹೋಗಬೇಕು. ತಾಕತ್ತಿದೆಯಾ? ಆ ಐಡೆಂಟಿಟಿ, ಆ ಯೋಗ್ಯತೆ ನಿಮಗಿದೆಯಾ? ಇಲ್ಲ. ಏನು ಮಾಡ್ತೀರಿ? ಕೂತ್ಕೊಂಡು ನಮ್ಮಂಥ ಹೆಣ್ಮಕ್ಳ ಬಗ್ಗೆ ಮಾತಾಡಿಕೊಂಡು ನಿಮ್ಮ ಜೀವನನ ನೀವು ಮಾಡ್ಕೋತೀರಿ ಅಷ್ಟೇ. ಸಿಂಪಲ್. ಹೆಂಗಾಗಿದೆ ಅಂದರೆ, ಮೊಬೈಲ್ ಇರೋರೆಲ್ಲ ಜರ್ನಲಿಸ್ಟ್ಗಳಾಗ್ಬಿಟ್ಟಿದ್ದಾರೆ. ಇರ್ತಾರೆ, ವಿಶ್ಲೇಷಣೆ ಮಾಡ್ತಾರೆ, ಹಾಕ್ತಾರೆ. ಅದು ಯಾರ ಬಗ್ಗೆ? ಈಗ ಫೇಮಸ್ ಇರೋರ ಬಗ್ಗೆ. ಯಾಕೆ? ನೀನು ಫೇಮಸ್ ಇರೋರ ಬಗ್ಗೆ ಮಾತಾಡಿದ್ರೆ ಅಷ್ಟೇ ನಿನ್ನ ವ್ಯೂಸ್ ಬರೋದು. ಹೋಗ್ಲಪ್ಪ, ನಿನ್ನ ಬಗ್ಗೆ ನೀನು ಮಾತಾಡ್ಕೊಂಡು ಹಾಕೋ, ನೋಡ್ತಾರ ಜನ. ಅದು ಫೇಮಸ್ ಇರೋರ ಬಗ್ಗೆ, ಅದು ಎಲ್ಲೋ ಒಂದು ಸಣ್ಣದಾಗಿ ಒಂದು ಸಣ್ಣ ಎಳೆ ಏನೋ ಹೋಗಿರುತ್ತೆ, ಅದನ್ನು ಹಿಡ್ಕೊಂಡು ಮಾತಾಡೋದು, ಈಸಿಯಾಗಿ ವ್ಯೂಸ್ ಮಾಡ್ಕೊಳ್ಳೋದು. ಅದು ಎಷ್ಟು ಈಸಿ ಎಲ್ರಿಗೂ. ಅದನ್ನು ಮಾಡಿ ನೀನು ಜೀವನ ಮಾಡ್ತೀಯ ಹೊರತು ನೀನೇನೋ ಸಾಧನೆ ಮಾಡಿ ಅದು ಶೈನ್ ಆಗಲಿ, ಇನ್ನೊಬ್ರ ಬಗ್ಗೆ ಮಾತಾಡಿಕೊಂಡು ನೀನು ಬದುಕೋಂಥದ್ದು ಹಣೆ ಬರ ಏನಕ್ಕೆ ಅಲ್ವಾ? ತುಂಬ ಈಸಿ ಆಗ್ಬಿಟ್ಟಿದೆ ಇನ್ನೊಬ್ರ ಬಗ್ಗೆ. ಏನು ಗೊತ್ತಿರಲ್ಲ ಹರೀಶ್. ಈಗ ನಾನು ಹೇಳ್ತಿದ್ದೀನಲ್ಲ, ಈಗ ವಿ ಆರ್ ನಾಟ್ ಹಿಯರ್ ಟು ಗಿವ್ ಎನಿ ಮೆಸೇಜ್ ಟು ದ ಸೊಸೈಟಿ. ಅಂದರೆ ಈಗ ಜಾನ್ವಿ ಲೈಫಲ್ಲಿ ಏನಾಗಿರುತ್ತೆ ಜಾನ್ವಿಗೆ ಗೊತ್ತು, ನನ್ನ ಲೈಫಲ್ಲಿ ಏನಾಗಿರುತ್ತೆ ನನಗೆ ಗೊತ್ತು. ಆ ವಿಚಾರಗಳನ್ನ ನಾವು ಹೇಳ್ಕೊಂಡು ನಾವು ಪಬ್ಲಿಸಿಟಿ ತೊಗೊಳ್ಳೋ ಅವಶ್ಯಕತೆ ನಮಗಿಲ್ವೇ ಇಲ್ಲ. ಬಿಕಾಸ್ ವಿ ಹ್ಯಾವ್ ಮೂವ್ಡ್ ಆನ್. ಜೀವನ ಮುಂದೆ ತೊಗೊಂಡು ಹೋಗಿದೆ ನಮ್ಮನ್ನು. ಹಿಂದೆ ಆಗಿರೋದನ್ನು ನಾವು ನೆನೆಸ್ಕೋತೀವಿ, ನೆನೆಸ್ಕೊಂಡು ಇನ್ನೂ ಎಚ್ಚರದಿಂದ ನಾವು ಮುಂದೆ ಇಡ್ತೀವಿ. ಇಟ್ಸ್ ಅ ಕಾಷನ್. ಜೀವನ ಹೆಜ್ಜೆ ಇಡ್ತೀವಿ ಹೊರತಾಗಿ. ಹಾಗಾದರೆ ಹೆಣ್ಣು ಮಕ್ಕಳು ಜೀವನದಲ್ಲಿ ಏನೋ ಒಂದು ಆಗಿದೆ ಅಂದ ಮಾತ್ರಕ್ಕೆ ಅದರಲ್ಲೇ ನಾವು ಕಣ್ಣೀರು ಹಾಕ್ತಾ ಅಯ್ಯೋ ಹೀಗಾಗೋಯ್ತು ನಮ್ಮ ಜೀವನ ಅಂತ 4 ಗೋಡೆ ಮಧ್ಯೆ ಇರಬೇಕಾ? ಇಲ್ಲ. ಇವತ್ತು ನನಗೆ ಜಾನ್ವಿ ಬಗ್ಗೆ ತುಂಬ ಪ್ರೌಡ್ ಯಾಕೆ ಅನಿಸುತ್ತೆ ಅಂದರೆ, ನನಗೆ ಅಫ್ಕೋರ್ಸ್ ಹೌದು, ನೀವು ಹೇಳಿದ ಹಾಗೆ ಬಹುಶಃ ನಾನು ಬಿಗ್ ಬಾಸಿಗೆ ಬಂದಮೇಲೆ ತುಂಬ ಜನ ಗೊತ್ತಾಗಿದ್ದು ಹೌದು ಅಶ್ವಿನಿ ವೆಲ್ ಸೆಟಲ್ಡ್ ಅಂತ. ನಾನು ಬಿಗ್ ಬಾಸ್ ಮನೇಲಿ ಇದ್ದಷ್ಟು ದಿನವೂ ಕೂಡ ನನಗದು ಅವಶ್ಯಕತೆ ಇರಲಿಲ್ಲ ಹರೀಶ್. ಈಗ ನಾನು ವೆಲ್ ಸೆಟಲ್ಡ್ ಆದರೆ ಏನು, ವೆಲ್ ಸೆಟಲ್ಡ್ ಅಲ್ಲದೆ ಇದ್ರೆ ಏನು, ನಾನು ಅಲ್ಲಿ ಹೋಗಿರೋದು ಆಟ ಆಡೋಕ್ಕೆ. ಎಲ್ಲರೂ ಆಟ ಆಡ್ತಾರೆ ಅಂದರೆ ನಾನು ಐ ಆಮ್ ಆಲ್ಸೋ ಒನ್ ಆಫ್ ದೆಮ್. ನಾನು ಆಟ ಆಡಲೇಬೇಕು. ಈಗ ಅಲ್ಲಿ ಅಡುಗೆ ಮಾಡ್ತಾರೆ, ನಾನು ಅಡುಗೆ ಮಾಡಲೇಬೇಕು. ಬಾತ್ರೂಮ್ ಕ್ಲೀನ್ ಮಾಡ್ತಾರೆ, ನಾನು ಮಾಡಲೇಬೇಕು. ಐ ಆಮ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್. ನಾನು ಮಾಡಲ್ಲ ಅಂದರೆ ನಾನು ಮನೇಲಿ ಇರಬೇಕಿತ್ತು, ಬಿಗ್ ಬಾಸ್ಗೆ ಯಾಕೆ ಹೋಗಬೇಕಿತ್ತು? ಪಾಯಿಂಟ್.
ಅಲ್ವಾ? ಈಗ ಜಾನ್ವಿ ಕೂಡ 12 ಗಂಟೆ 1 ಗಂಟೆಲಿ ಅವರ ಕೆಲಸ ಮುಗಿಸಿ ಮನೆಗೆ ಹೋಗೋರು ರಾತ್ರಿ. ಪುಟ್ಟ ಮಗು ಬಿಟ್ಟು ಬರೋರು. ನನಗೆ ಇವತ್ತಿಗೂ ನೆನಪಿದೆ. ನನ್ನ ಮಗ 1 ವರ್ಷ ಇದ್ದಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದು. ತುಂಬ ರಿಯಾಲಿಟಿ ಶೋಸ್ ಮಾಡಿದ್ದೀನಿ, ಐ ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ಇಟ್, ಆ್ಯಂಕರಿಂಗ್ ಮಾಡಿದ್ದೀನಿ. ನನ್ನ ಮಗನ ನಾನು ಡಾನ್ಸ್ ರಿಹರ್ಸಲ್ಸಿಗೆ ಹೋಗಬೇಕಾದ್ರೆ ಪುಟ್ಟ ಮಗು 2 ವರ್ಷ 3 ವರ್ಷದ ಮಗ, ನನ್ನ ಮಗನ ಕರ್ಕೊಂಡು ಹೋಗಿ ಅಲ್ಲಿ ಕಾರ್ನರಲ್ಲಿ ಒಂದು ಪುಟ್ಟ ಬೆಡ್ ಇರ್ತಾ ಇತ್ತು, ಅಂದರೆ ಒಂದು ಇದು ಅಲ್ಲಿ ನನ್ನ ಮಗನ ಮಲಗಿಸ್ಬಿಟ್ಟು ನಾನು ಡಾನ್ಸ್ ರಿಹರ್ಸಲ್ಸ್ ಮಾಡ್ಕೊಂಡು ಬರ್ತಿದ್ದೆ. ಆ ಥರ ಜೀವನ ಮಾಡಬೇಕಂತ ನನಗೇನೂ ಇಲ್ಲ, ಬಟ್ ಇಟ್ಸ್ ಎ ಡೆಡಿಕೇಶನ್, ಪ್ಯಾಷನ್. ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಜೀವನದಲ್ಲಿ, ನೀವು ಸಾಧಿಸ್ಬೇಕು, ಏನಾದರೂ ಒಂದು ಮಾಡಬೇಕು, ಒಂದು 10 ಜನಕ್ಕೆ ನೀವು ಒಂದು ಆದರ್ಶವಾಗಿರಬೇಕು. ಯು ನೀಡ್ ಟು ಡೂ ಸಮಥಿಂಗ್. ಜೀವನದಲ್ಲಿ ಕೆಟ್ಟದೇನೋ ಆಗಿದೆ ಅಂದ ಮಾತ್ರಕ್ಕೆ, ಈಗ ನಾನು ಬಿಗ್ ಬಾಸ್ದು ನಿಮ್ಗೆ ಅದೇ ಹೇಳಿದೆ, ಬಹುಶಃ ನಾನಾಗಿರೋದಕ್ಕೆ ಅಥವಾ ಜಾನ್ವಿ ಆಗಿರೋದಕ್ಕೆ ನಾವು ತೊಗೊಂಡಿದ್ದೀವಿ. ಬಿಕಾಸ್ ನಾವು ಸ್ವಲ್ಪ ಸ್ಟ್ರಾಂಗ್ ಇದ್ದೀವಿ, ನಾವು ತೊಗೊಂಡಿದ್ದೀವಿ. ಬೇರೆ ಯಾರಾದರೂ ಹೆಣ್ಣು ಮಕ್ಕಳು ಆಗಿದ್ದಿದ್ರೆ, ನಾನೇ ಹೇಳಿದ್ನಲ್ಲ 15 ದಿನ ಹುಷಾರು ತಪ್ಪಿಟ್ಟೆ ನಾನು. ಬೇರೆ ಯಾರಾದರೂ ಆಗಿದ್ದಿದ್ರೆ ಮಾಡಿರುವಂಥ ಟ್ರೋಲ್ಗಳು, ಮಾಡಿರುವಂಥ ಪದ ಬಳಕೆಗಳು ಎಷ್ಟು ಕೆಟ್ಟದಾಗಿ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ಬಿಗ್ ಬಾಸ್ ನನ್ನ ಜೀವನ ಅಲ್ಲ, ನನ್ನ ಜೀವನದ ಒಂದು ಅಧ್ಯಾಯ. ಕರೆಕ್ಟ್? ಬಿಗ್ ಬಾಸ್ ಆದಮೇಲೆ ಇನ್ನೊಂದು ಜೀವನ ನನಗಿದೆ. ಇವತ್ತು ನೀವು ನನ್ನನ್ನು ಕರೆದಿದ್ದೀರಿ, ಇಲ್ಲಿ ಕೂರಿಸ್ಕೊಂಡು ಮಾತಾಡ್ತಿದ್ದೀರಿ ಅಂದರೆ ಎಷ್ಟೋ ಜನ ವಿದ್ಯಾವಂತರಿಗೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವು ಮಾದರಿ ಆಗಿದ್ದೀವಿ. ಎಸ್ ಮೇಡಮ್, ನಾವು ನಿಮ್ಮ ಥರ ಸ್ಟ್ರಾಂಗ್ ಆಗಿರಬೇಕು, ಜೀವನ ಹೇಗೆ ತೊಗೋಬೇಕು ಅಂತ ಹೇಳೋರಿದ್ದಾರೆ. ಯಾರ್ರೀ ಟ್ರೋಲ್ ಪೇಜಸ್ಗಳು, ಫೇಕ್ ಪೇಜಸ್ ಕ್ರಿಯೇಟ್ ಮಾಡ್ಕೊಂಡು ಜೀವನ ಮಾಡೋವಂಥವ್ರು ಅಲ್ಲ. ದೇ ಆರ್ ನಾಟ್ ಅವರ್ ಲೈಫ್. ನಾವು ಇನ್ಸ್ಪಿರೇಷನ್ ಆಗಬೇಕು ಅಂತ ಹೊರಗಡೆ ಬಂದು ಜೀವನ ಕಟ್ಕೊಂಡು ಒಂದು ಇನ್ಸ್ಪಿರೇಷನ್ ಆಗಿ ಬದುಕ್ತಾ ಇರೋವಂಥ ಹೆಣ್ಮಕ್ಳು. ನೀವು ನಮ್ಮನ್ನು ಟ್ರೋಲ್ ಮಾಡಿದ ತಕ್ಷಣ ನಾವು ಕುಗ್ಗುತ್ತೀವಿ ಅಂದರೆ ಅದು ನಿಮ್ಮ ಭ್ರಮೆ ಅಷ್ಟೇ. ನಾವು ಕುಗ್ಗೋದಿಲ್ಲ, ಕುಗ್ಗೋಂಥ ಹೆಣ್ಮಕ್ಳೇ ಅಲ್ಲ. ಕುಗ್ಗಿದ್ದಿದ್ರೆ ಬಹುಶಃ ನಾನು 113 ದಿನ ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಅದೊಂದು ದೊಡ್ಡ ಜೀವನದ ಪಾಠ ನನಗೆ. ನೀವು ಟೀಕೆಗಳಿಲ್ಲದೆ ಬೆಳೆದ್ರಿ, ಹೌದು, ಈಗ ಟೀಕೆ ಎದುರಿಸ್ತಾ ಇದ್ದೀರಿ. ಎಸ್, ಈ ಮೇಡಮ್ ಹಂಗಲ್ಲ. ಹೌದು, ಮೂಲತಃ ನಾವು ಮೀಡಿಯಾದಲ್ಲಿ ಇರೋದ್ರಿಂದ ಟೀಕೆ ಟಿಪ್ಪಣಿಗಳು ಜೊತೆಗೆ ಇರುತ್ತೆ ಆಕ್ಚುಲಿ. ಹೌದು. ಸೊ ನೀವು ನೋಡಿದ ಆಂಗಲ್ ಬೇರೆ ಮತ್ತು ಜಾಹ್ನವಿ ಅವ್ರ ಆಂಗಲ್ ಬೇರೆ. ಕರೆಕ್ಟ್. ಬಟ್ ಸ್ಟಿಲ್ ಅದು ಅತಿರೇಕಕ್ಕೆ ಹೋದಾಗ್ಲೂ, ಬೇರೆ ತರ ಹೋದಾಗ್ಲೂ, ಮತ್ತು ಅವರು ಫೇಸ್ ಮಾಡಿ ಅವರು ಅದನ್ನ ಹೌದು ಓವರ್ಕಮ್ ಮಾಡಿ ಅವರು ಬದುಕ್ತಿದ್ದಾರೆ. ಕರೆಕ್ಟ್. ನನ್ನ ವಿಚಾರದಲ್ಲಿ ಒಂದು ಸೂಕ್ಷ್ಮವಾಗಿ ಹೇಳಿದ್ರೆ ಹರೀಶ್ ಅವರೇ, ಆಚೆ ಕಡೆ ಬಂದೆ, ಜೊತೆಲಿದ್ದವರೇ ಏನೇನೇನೇನೋ ಬಹಳ ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡಿದ್ದಾರೆ. ಸೊ ನನ್ನ ಕುಟುಂಬ ಆಗಲಿ, ಹೇಳು ನಿಜ, ನೀನು ನಿಜ ಹೇಳು, ಗೊತ್ತಾಗಬೇಕು ಅವ್ರ ಬಂಡವಾಳಗಳು ಅಂತ. ನಾನು ಮಾಧ್ಯಮದಲ್ಲಿ ಎಲ್ಲೋ ಒಂದು 0.001% ಮಾತಾಡಿರ್ಬೋದು ಅಷ್ಟೇ, ನನ್ನ ಪರ್ಸ್ನಲ್ ವಿಚಾರ. 100% ಸತ್ಯ ಮಾತಾಡಿದ್ರೆ ನನ್ನ ಇವತ್ತು ಜನಗಳು ದೇವತೆ ಮಾಡಿಬಿಡ್ತಾರೇನೋ, ಅಂದರೆ ಅಷ್ಟು ಕಠೋರವಾಗಿದೆ ಸತ್ಯ. ಬಟ್ ಆ ಸತ್ಯ ಇದ್ರೂ ಪರವಾಗಿಲ್ಲ. ಬೇರೆಯವ್ರು ನನ್ನನ್ನು ಕೆಟ್ಟೋಳು ಮಾಡಿದಾರಲ್ಲ, ಮಾಡಲಿ, ಎಲ್ಲದಕ್ಕೂ ಕಾಲ ಅನ್ನೋದು ಇರುತ್ತಲ್ಲ, ಅದು ಉತ್ತರ ಕೊಡುತ್ತೆ. ಅವರು ಅವ್ರ ಜೊತೆಲಿರೋರು ಬಂಡವಾಳಗಳನ್ನ ಏನಾದರೂ ನಾನು ಬಿಚ್ಚಿಟ್ಬಿಟ್ರೆ ಇವತ್ತು ಬಹುಶಃ ನನ್ನನ್ನು ದೇವತೆ ಮಾಡ್ತಾರೇನೋ. ನಂಗೆ ಅದು ಬೇಕಾಗಿಲ್ಲ, ಕೆಟ್ಟವಳಾಗೆ ಇದ್ಬೇಡ. ಬಟ್ ನನ್ನ ಕುಟುಂಬ ಯಾಕೆ ಇವತ್ತು ನಮ್ಮ ಅಣ್ಣ ಇರ್ಬೋದು, ನಮ್ಮಮ್ಮ ಇರ್ಬೋದು, ಅವರೆಲ್ಲ ಹೆಮ್ಮೆ ಪಡ್ತಾರೆ. ನಮ್ಮ ಅಣ್ಣ ಇವತ್ತು ಸ್ಟೇಟಸಲ್ಲಿ ನನ್ನ ತಂಗಿ ನಾನು ಹೆಮ್ಮೆ ಅಂತ ಹಾಕ್ಕೊಳ್ತಾನೆ ಅಂದರೆ ಸುಮ್ಮನೆ ಅಲ್ಲ. ಹಿ ಈಸ್ ವೆರಿ ಡಿಸಿಪ್ಲಿನ್ಡ್, ಮತ್ತು ಅವನು ಹೀಗೆ ಇರಬೇಕು, ಹಾಗೇ ಬದುಕಿದವರು ಅವರು. ಅಂಥವ್ರು ನಮ್ಮನ್ನು ಮೆಚ್ಕೊಂಡ್ರೆ ನನಗಷ್ಟು ಸಾಕು. ಒಳ್ಳೆಯವ್ರು ನಮ್ಮನ್ನು ಮೆಚ್ಕೊಂಡ್ರೆ ಸಾಕು. ಹೊರಗಡೆಯವ್ರೇನೋ ಉತ್ತರ ಕೊಡೋದು ಬೇಕಾಗಿಲ್ಲ. ಯಾರೋ ಒಬ್ಬ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ಕೆಲವ್ರು ಮಾತಾಡ್ಬೋದು, ಬಟ್ ಆ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ವ್ಯಕ್ತಿಗೂ ಕೂಡ ನಾನೇನು 14 ವರ್ಷ ನಾನು ಹೇಗಿದ್ದೆ ಏನು ಪ್ರತಿಯೊಂದು ಗೊತ್ತಿದ್ರೂ ವ್ರತ ಮಾತಾಡಿದಾರಲ್ಲ, ಅದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ. ಅದನ್ನು ಮಾಡಿ ದೊಡ್ಡದು ಮಾಡೋದಕ್ಕೆ ಎಲ್ಲದಕ್ಕೂ ನನ್ನ ಮಗ ಅಡ್ಡ ಬರ್ತಾನೆ. ಈಗ ಒಂದು ಕೊಚ್ಚೆ ಅಂತ ಬಂದಾಗ ನಾವು ಅದಕ್ಕೆ ಕಲ್ಲೆಸಿತ ಕೂತ್ರೆ ನಮಗೆ ಹಾರುತ್ತೆ ಅಂತ ಹೇಳಿ ನಾನು ಸೈಲೆಂಟ್ ಆಗಿದ್ದೀನಿ ಇವತ್ತು. ಸೈಲೆಂಟ್ ಆಗಿದ್ದೀನಿ, ಬಟ್ ದೇವರೆಲ್ಲ ಮೇಲ್ಗಡೆಯಿಂದ ನೋಡ್ತಾ ಇರ್ತಾನಲ್ಲ ಹರೀಶ್ ಅವರೇ, ಅಷ್ಟೇ. ಅದನ್ನು ತುಂಬ ರಾಡಿ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಯಾಕಂದರೆ ನಾನು ಇಷ್ಟಪಟ್ಟವರು ನನ್ನ ಜೊತೆಗಿದ್ದಾರೆ. ನಾನು ಇಷ್ಟಪಟ್ಟಿರೋರು ದೂರ ಆದಾಗ ನನಗೆ ಹರ್ಟ್ ಆಗ್ತಿತ್ತೇನೋ, ನಾನು ಅವ್ರಿಗೆ ಹರ್ಟ್ ಮಾಡಿಬಿಟ್ಟಿದ್ದೀನಿ ಅಥವಾ ನಂದೇನಾದರೂ ತಪ್ಪಾಗಿದೆಯಾ ಅಂತ. ಎಲ್ಲೋ ಒಂದು ಕಡೆ ನಮ್ಮದು ತುಂಬ ಟ್ರೆಡಿಷ್ನಲ್ ಫ್ಯಾಮಿಲಿ ಇದ್ದು, ಅವರು ಒಂದು ಡ್ರೆಸ್ಸಿಂಗ್ ಸೆನ್ಸಿಗೆಲ್ಲ ನನ್ನ ಬೈದು ದೂರ ಇಟ್ಟು ಮಾತಾಡಿಸ್ತಾ ಇರಲಿಲ್ಲ. ಬಟ್ ಇವತ್ತಿಗೆ ಎಲ್ಲರೂ ನನ್ನ ಜೊತೆಗಿದ್ದಾರೆ. ನಾನು ಇವಾಗ ಸಿನಿಮಾ ಮಾಡ್ತಾ ಇದ್ದೀನಿ, ಮತ್ತೊಂದು ಮಾಡ್ತಾ ಇದ್ದೀನಿ ಅಂದ್ರೂ ನನ್ನ ಜೊತೆಗಿದ್ದಾನೆ ಅಂದರೆ ಅದು ನನ್ನ ವ್ಯಕ್ತಿತ್ವ, ನಾನು ಹೇಗಿದ್ದೀನಿ, ಮನೇಲಿ ಹೇಗೆ ನಡ್ಕೋತೀನಿ, ನಾನು ಸಮಾಜದಲ್ಲಿ ಹೇಗಿದ್ದೀನಿ, ಅದು ಅವರಿಗೆ ಪ್ರೌಡ್ ಮಾಡಿದೆ ಅಂದರೆ ನನಗೆ ಅಷ್ಟು ಸಾಕು. ಯಾಕಂದರೆ ಇವತ್ತು ನಾನು ಇಲ್ಲಿ ಕೂತಿರೋದಕ್ಕೆ ನಮ್ಮ ತಂದೆ ತಾಯಿ, ನಮ್ಮ ಅಣ್ಣನೇ ಕಾರಣ. ಇವತ್ತು ಅವ್ರಿಗೆ ನನ್ನ ಬಗ್ಗೆ ಹೆಮ್ಮೆ ಆಗಿದೆ ಅಂದರೆ ನಾನು ಹೆಮ್ಮೆ ಆಗೋ ಥರ ನಡ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ಏನೇನಾಗಿದೆ ಅದು ಅವ್ರುಗಳಿಗೆ ಮಾತ್ರ ಗೊತ್ತು. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ನನ್ನ ಜೊತೆಗಿದ್ದಾರೆ ಅಂದರೆ ಅವರಿಗೂ ಆಶ್ಚರ್ಯ ಆಗುತ್ತೆ. ನೀನು ನಮ್ಮ ಹತ್ರನೂ ಏನೂ ತೋರಿಸ್ಕೊಳ್ಳಲ್ಲ. ಯಾಕಂದರೆ ನಾನು ಮನೆಯಲ್ಲಿ ಬೇಜಾರು ಮಾಡ್ಕೊಂಡ್ರೆ ಅವರೆಲ್ಲ ಬೇಜಾರಾಗ್ತಾರೆ ಅಂತ ನಾನೆಲ್ಲೋ ತುಂಬ ಇವ್ರು ಹೇಳ್ದಾಗೆ ನಾನು ಏನು ಬಾತ್ರೂಮಲ್ಲಿ ಹೋಗಿ ನನ್ನ ಅಳ್ತೀನೋ, ನಾನು ಯಾರು ಇದ್ದಾಗಲೂ ನಾನು ತೋರಿಸ್ಕೊಡಲ್ಲ. ನಮ್ಮ ಫ್ಯಾಮಿಲಿ ಇದ್ದಾಗ ನಾನು ಸ್ನಾನ ಮಾಡೋವಾಗ ಅವಾಗಲೇ ನಾನು ನೀರಿನ ಜೊತೆಗೆ ಹೊಟ್ಟೋಗ್ಬಿಡುತ್ತೆ. ಅದು ಕಣ್ಣೀರು ಅಂತಲೂ ಗೊತ್ತಾಗಲ್ಲ.
ಅಮ್ಮನ ಜೊತೆ ಅಣ್ಣನ ಜೊತೆ ಇರುವಾಗ ಬರೀ ಕಾಮಿಡಿ ಮಾಡ್ತಾ ಇರ್ತೀನಿ. ಅವ್ರು ಅನ್ಕೋಬೇಕು ಇವಳಿಗೆ ಯಾವುದನ್ನು ಏನೋ ತಟ್ಟೋದೇ ಇಲ್ವಾ ಅಂತ. ಯಾಕಂದ್ರೆ ಹಾಗೆ ಇರೋಣ ಬಿಡಿ, ಕೆಟ್ಟದ್ದು ಹೋಯ್ತು ಅಂತ ನಾವು ಖುಷಿ ಪಡೋಣ. ಯಾಕಂದ್ರೆ ಅವ್ರುಗಳು ನನ್ನ ಜೊತೆಗಿದ್ದಾರಲ್ಲ, ಅದಕ್ಕಿಂತ ನನಗೆ ಇನ್ಯಾವುದೂ ದೊಡ್ಡದಲ್ಲ. ನನಗೆ ತುಂಬ ಖುಷಿ ಆಗುತ್ತೆ ಅಣ್ಣನ ಸಪೋರ್ಟು. ಅವ್ರಿಗೆ ಗೊತ್ತು ನೀನೇನು ಮಾಡ್ತಾ ಇದೀಯಾ ಏನೋ ಅದು ನಿನಗೆ ಕ್ಲಾರಿಟಿ ಇದೆ. ಈಗ ನಾನು ನಿನ್ಗೇನು ಹೇಳಕ್ಕೆ ಬರಲ್ಲ. ಯಾಕಂದರೆ ಇಷ್ಟು ದಿನ ಆಯಿತು 14 ಇಯರ್ಸು, ನಮ್ಗೆ ಗೊತ್ತಿಲ್ಲದೇನೋ ತಪ್ಪುಗಳಾಗಿದೆ, ನಾವು ಕೇಳಿಲ್ಲ. ಬಟ್ ಈಗ ನೀನು ಏನು ಮಾಡ್ತೀಯ ಅದು ಕರೆಕ್ಟ್ ಆಗಿದೆ ಅಂತ ಗೊತ್ತು, ನಾವು ಜೊತೆಲಿದ್ದೀವಿ ಅಂತ ನನಗೆ ಅಷ್ಟು ಸಾಕು. ನಮ್ಮ ಜಾನ್ವಿ ತುಂಬಾ ತರ್ಲೆ, ನಿಮಗೆ ಗೊತ್ತಾ? ಗೊತ್ತಿದೆ ನಂಗೆ ಗೊತ್ತಿದೆ. ನಂಗೆ ಗೊತ್ತಿದ್ಯಾ? ಗೊತ್ತಿದೆ, ಗೊತ್ತಿದೆ. ಅದು ಎಷ್ಟು level ಅಲ್ಲ ಗೊತ್ತಿಲ್ಲ. Next ಒಂದು level level. ಒಂದು level ಗೊತ್ತು. ನೆಕ್ಸ್ಟ್ ಲೆವೆಲ್ ಜಾನ್ವಿ. ಹೌದು, ನೀವಿದ್ದಾಗ. ನಾವಿಬ್ರು ಇದ್ದಾಗ. ನೋ ಸೆನ್ಸಾರ್ ಇಲ್ಲ ಇಲ್ಲ, ಹೌದು ಹೌದು. ಸಿಕ್ಕಾಪಟ್ಟೆ ತುಂಬಾ ತಮಾಷೆ ತಮಾಷೆ ತರ್ಲೆ. ತುಂಬಾ ಕಾಲು ಎಳೆಯೋದು. ಆಮೇಲೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ನಾನ್ ಜಗಳ ಮಾಡ್ತೀನಿ ಅಷ್ಟೇ, ನೇರ ಸ್ವಲ್ಪ ಒಂಚೂರು ಹಿಂಜರಿತೀನಿ ಬೇಡ ಅನ್ಸುತ್ತೆ ಅಂತ. ಅವ್ರು ಹಂಗೆಲ್ಲ ಇಲ್ಲ, ಸುಮ್ನೆ ಇರಿ ಅಶುಮ, ನೀವು ನಿಮಗೆ ಗೊತ್ತಿಲ್ಲ. ಶುಗರ್ ಕೋಟ್ ಇಲ್ವೇ ಇಲ್ಲ. ಇಲ್ಲ, ಕಂಪ್ಲೀಟ್ಲಿ ಇಲ್ಲ ಅವ್ರು ಹಾಗೆ. ಹೇಳಿಲ್ಲ, ನಾನು ದೇವತೆ ಆಗೋಕ್ ಇಷ್ಟ ಇಷ್ಟ ಇಲ್ಲ. ಹೌದು, ಗುಡ್ ಬುಕ್ಸ್ ಹೋಗಕ್ ನಂಗೆ ಬೇಡ. ಬೇಡ. ಬಟ್ ಒಂದಂತೂ ಸತ್ಯ, ನಮ್ಮ ಜಾನು ಹೇಳ್ದ ಹಾಗೆ ಇಡೀ ಜಗತ್ತೇ ನಮಗೆ ತಿರುಗಿ ಬಿದ್ರು ನಮ್ಗೆ ಯಾವಾಗಲೂ ಅನ್ಸೋದು ಒಂದೇ ಹರೀಶ್, ಸ್ಪೆಷಲಿ ಮೀಡಿಯಾ ಫೀಲ್ಡಲ್ಲಿ ಇದ್ದಾಗ ಅಥವಾ ರಾಜಕೀಯದಲ್ಲಿದ್ದಾಗ. ಬಿಕಾಸ್ ಯಾವಾಗಲೂ ನಾವೇ ತುಂಬ ಲೈಮ್ ಲೈಟಲ್ಲಿ ಇರೋದ್ರಿಂದ ನಾನು 2 ಕ್ಯಾಟಗರಿ ತಗೋತಿದ್ದೀನಿ. ಕುಟುಂಬದ ಸಪೋರ್ಟ್ ಇತ್ತು ಅಂತಂದರೆ ಇಡೀ ಜಗತ್ತನ್ನೇ ನಾವು ಫೇಸ್ ಮಾಡ್ಬೋದು. ಪೂರ್ತಿ ಹೋಗ್ತೀನಿ, ಐ ಥಿಂಕ್ ವಿ ಆರ್ ಬ್ಲೆಸ್ಡ್. ಪೂರ್ತಿ ವಿ ಆರ್ ಬ್ಲೆಸ್ಡ್. ಎಷ್ಟೇ ಏನೇ ಆದರೂ, ನಾನು ಅದೇ ಹೇಳಿದ್ನಲ್ಲ, ಬಿಗ್ ಬಾಸಿಂದ ಬಂದ ತಕ್ಷಣ ಈ ಟ್ರೋಲ್ಸ್ ಎಲ್ಲ ನೋಡಿದಾಗ ತುಂಬ ಹರ್ಟ್ ಅಂತೂ ಆಗಿತ್ತು. ಸೋಷಿಯಲ್ ಮೀಡಿಯಾ ಬಳಸೋಕ್ಕೆ ಭಯ ಆಗ್ತಿತ್ತು, ಏನಾದ್ರು ಒಂದು ಪೋಸ್ಟ್ ಹಾಕೋಕ್ಕೆ ಭಯ ಆಗ್ತಿತ್ತು. ಐಮ್ ಬೀಂಗ್ ವೆರಿ ಆನೆಸ್ಟ್. ನನ್ನ ತಮ್ಮನ ಮಗಳದು ಹುಟ್ಟಿದಬ್ಬ, ನಾನು ಆ ಪಾಪುದೊಂದು ಫೋಟೋ ಹಾಕಿಬಿಟ್ಟು ಬರ್ಡೇ ವಿಶ್ ಮಾಡಬೇಕು ಅಂತ. ಅವಳು ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ, ಅವಳು ನನ್ನ ಮಗಳು ಅಂತಲೇ ಎಲ್ಲರೂ ಅಂದ್ಕೊಂಡಿರೋದು ಕೂಡ. ಮನೇಲಿದ್ದಾಗಲೂ ಅವಳ ಬಗ್ಗೆ ತುಂಬಾ ಹೇಳೋರು, ತುಂಬಾ ಚೆನ್ನಾಗಿದೆ ಡ್ರೆಸ್ಸಿಂಗ್ ಸೆನ್ಸು, ಜಾನು ಥರ ಅಂತ ನನಗೆ ತುಂಬ ಒಂಥರ. ಅವಳದು ಫೋಟೋ ಹಾಕಬೇಕು, ವಿಡಿಯೋ ಹಾಕಬೇಕು. ಎಲ್ಲಿ ನಾವಿಬ್ರು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಎಲ್ಲಿ ಬಯಲುಹೊಂಗ್ಲಕ್ಕೆ ಹೋಗಿದ್ವಿ ಅವತ್ತಿನ ದಿನ. ಮಧ್ಯರಾತ್ರಿ ಆಯಿತು, ಹಾಕಲಿಲ್ಲ. ನೆಕ್ಸ್ಟ್ ಡೇ ಹಾಕಬೇಕು, ಹಾಕಕ್ಕಾಗ್ತಿಲ್ಲ. ಭಯ ಭಯ. ಅಲ್ಲೂ ಬೇಕಾದ್ರೂ ನೆಗೆಟಿವ್ ಏನು ಬೇಕಾದರೂ ಹಾಕ್ತಾರೆ, ಏನು ಬೇಕಾದರೂ ಹಾಕ್ತಾರೆ. ನಾನು ಸೀದಾ ನನ್ನ ತಮ್ಮಂಗೆ ಫೋನ್ ಮಾಡಿದೆ, ವಿಡಿಯೋ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ತಮ್ಮಂಗೆ ಫೋನ್ ಮಾಡಿದೆ, ಈ ಥರ ಪಾಪುದು ಹಾಕಬೇಕು, ನನಗೆ ಯಾಕೋ ಭಯ ಆಗ್ತಿದೆ, ಏನಾದ್ರು ನೆಗೆಟಿವ್ ಕಮೆಂಟ್ ಹಾಕ್ಬಿಟ್ರೆ ನಂಗೆ ತೊಗೊಳ್ಳೋಣ, ನನ್ನ ಬಗ್ಗೆ ಇರಲಿ ತೊಗೊಳ್ಳೋಣ, ಬಟ್ ಮಗು ಬಗ್ಗೆನೂ ಹಾಕಿದ್ರೆ ನಂಗೆ ತೊಗೊಳಕ್ಕಾಗದ. ಅವನು ಒಂದೇ ಮಾತು ಹೇಳ್ದ, ಹರೀಶ್ ಅವರೇ, ನೀನು ಇಷ್ಟು ದಿನ ಇದ್ದಿದ್ದು ಬೇರೆ, ನೀನು ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ನಾವು ಕೂಡ ಅಂದ್ಕೊಂಡಿದ್ದು ಬೇರೆ. ಈಗ ಎಲ್ಲ ಥರ ನೋಡ್ಬಿಟ್ಟಿದ್ದೀವಿ, ಯಾವ ಮಟ್ಟಕ್ಕೆ ನಿನ್ನ ಎಲ್ಲ ಮಾಡಾಗಿದೆ, ತಲೆನೇ ಕೆಡಿಸ್ಕೋಬೇಡ, ಹಾಕು ನಾವಿದ್ದೀವಿ, ಹಾಕು ನಾನಿದ್ದೀನಿ, ಹಾಕು ನಾವಿದ್ದೀವಿ, ಹಾಕು, ಅದೊಂದು ಡೈಲಾಗ್ ಸಾಕು. ಅಷ್ಟೇ ಅಷ್ಟೇ ಅಷ್ಟೇ. ಕರೆಕ್ಟ್ ಪಾಯಿಂಟ್. ಅಲ್ಲಿ ಹೇಗಾಯಿತು ಅಂದರೆ ಆ ಧೈರ್ಯ, ಆ ಮಾತು ನನ್ನನ್ನು ಇಟ್ ಮೇಡ್ ಮೀ ಮೋರ್ ಸ್ಟ್ರಾಂಗರ್. ನಾನು ಮರೆಯೋದೇ ಇಲ್ಲ. ನನ್ನ ಫ್ಯಾಮಿಲಿ, ನನ್ನ ಕಸಿನ್ಸ್ ನನ್ನ ಜೊತೆ ನಿಂತಿದ್ದು, ನನ್ನ ತಾಯಿ, ನನ್ನ ತಮ್ಮ, ನನ್ನ ಕಸಿನ್ ಮನು ಗೌಡ್ರು, ನನ್ನ ಮಗ, ಆ್ಯಂಡ್ ಅಫ್ಕೋರ್ಸ್ ನನ್ನ ಗುರುಗಳು ನಾರಾಯಣ್ ಗೌಡ್ರು. ಈ ಕುಟುಂಬ ಇಷ್ಟು ಜನ ನನ್ನ ಪರವಾಗಿ ನಿಂತಿದ್ರು ಬಿಗ್ ಬಾಸ್ಗೆ ಹೋದಾಗ. ಅವ್ರನ್ನ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ ಹರೀಶ್. ನಿನ್ನ ಜೊತೆಗೆ ನಿನ್ನ ನಂಬ್ತೀವಿ ಅಂತ ಹೇಳೋಂಥ ನಿನ್ನ ಕುಟುಂಬ ನಿನ್ನ ಜೊತೆಗೆ ನಿಂತರೆ ಏನೇ ಬರಲಿ ಸಾಧಿಸ್ಕೊಂಡು ಬರೋದಂತೂ ನಿಜ, ಜಯ ಅಂತೂ ಖಚಿತ. ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಬಿಲೀವ್ ಇನ್ ಇಟ್. ಸ್ಪೆಷಲಿ ಬಿಗ್ ಬಾಸ್ ಇದೆಯಲ್ಲ, ಬಿಗ್ ಬಾಸ್ ನಮ್ಮಿಬ್ಬರಿಗೂ, ನನಗೂ ಜಾನ್ವಿಗೂ ಬಹುಶಃ ಐ ಥಿಂಕ್ ಅದು ಒಂಥರ ದುಡ್ಡು, ಏನು ಹೇಳೋದು, ಅದು ನಮ್ಮ ಲೈಫಲ್ಲಿ ಏನು ಬೇಕಾದ್ರೂ ಮರಿತೀವೇನೋ ಬಹುಶಃ. ಐ ಥಿಂಕ್ ವಿ ಕೆನಾಟ್ ಫೊಗೆಟ್ ದ ಜರ್ನಿ ಆಫ್ ಬಿಗ್ ಬಾಸ್, ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಹೊರಗಡೆ ಇಲ್ಲ ಕೆಲವರೆಲ್ಲ ಅಯ್ಯೋ ಇಷ್ಟೊಂದು ನೆಗೆಟಿವ್ ಮಾಡ್ಬಿಟ್ರಲ್ಲ, ನಿಮ್ಮ ಬಗ್ಗೆ ಹಂಗೆ ಮಾಡ್ಬಿಟ್ರಲ್ಲ, ಹಿಂಗೆ ಮಾಡ್ಬಿಟ್ರಲ್ಲ ಅಂದಾಗ ನಮ್ಮ ಮನೆಯವ್ರು ಏನು ಹೇಳ್ತಾ ಇದ್ರು ಗೊತ್ತಾ, ನಮ್ಮ ಅತ್ತಿಗೆ, ನಿಮ್ನ ಬೈತಾ ಇದ್ರೆ ನಾವು ಖುಷಿ ಪಡ್ತಾ ಇದ್ವಿ ಅನ್ನೋರು. ಯಾಕೆ ಗೊತ್ತಾ, ಸ್ಟಾರ್ಟಿಂಗ್ ಕೇಳಿ, ಅಂದ್ರೆ ಯಾವ ತರ ಅಂದ್ರೆ, ಸ್ಟಾರ್ಟಿಂಗ್ ನೀವು ಹೋದಾಗ ಏನು ಮಾತಾಡ್ತಾನೆ ಇರ್ಲಿಲ್ಲ. ಫಸ್ಟ್ ವೀಕಲ್ಲಿ ನೀವು ಇದ್ರಾ ಇಲ್ವಾ ಅಂತಾನೆ ಗೊತ್ತಿರ್ತಿರ್ಲಿಲ್ಲ. ಆ ಥರ ಇತ್ತು. ಅಯ್ಯೋ ಪಾಪ ಇವರು ಏನೋ ಹೋಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ಗೆ, ಇವ್ರು ಓಪನ್ ಅಪ್ಪೇ ಆಗ್ತಾ ಇಲ್ಲ, ಬೇಜಾರಾಗ್ತಾ ಇತ್ತು. ಬಟ್ ನೆಕ್ಸ್ಟ್ ವೀಕೆಂಡಲ್ಲೆಲ್ಲ ಬಂದು ಸುದೀಪ್ ಸರ್ ನಿಮ್ಮನ್ನು ಬೈಯೋವಾಗ ಸದ್ಯ ಬೈದ್ರ ಪರವಾಗಿಲ್ಲ, ಈಗ ಆಟ ಆಡ್ತಾ ಇದ್ದಾರಲ್ಲ, ಅಂದ್ರೆ ಆ ಥರ ಫ್ಯಾಮಿಲಿ ನೋಡೋದೇ ಅದು. ಹೊರಗಡೆ ಜನ ಎಲ್ಲ ಅಯ್ಯೋ ನಿಮ್ಗೆ ನೆಗೆಟಿವ್ ಆಯಿತು, ಅವ್ರು ಬೈದ್ರು ಹಿಂಗೆ ಬೈದ್ರು ಅಂದ್ರೂ ಫ್ಯಾಮಿಲಿಯವರು ಸದ್ಯ ಪರವಾಗಿಲ್ಲ, ಒಂಚೂರು ಆಟ ಆಡಿ ಕಾಣಿಸ್ಕೊಳ್ತಾ ಇದ್ದಾಳಲ್ಲ, ಅಷ್ಟೇ ಸಾಕಲ್ವಾ. ಫ್ಯಾಮಿಲಿ ಅದನ್ನ ಫನ್ ಮೇಲೆ ತಗೊಂಡಿದ್ದಾರೆ ಹೊರತು ಅವ್ರು ಸೀರಿಯಸ್ ಆಗಿ ತಗೊಂಡಿಲ್ಲ. ಒಂದೇನಂದ್ರೆ ಬಿಗ್ ಬಾಸ್ ಅಲ್ಲಿ
ನಾನು 9 ವೀಕ್ಸಿಗೆ ಆಚೆ ಬಂದೆ. ಬಟ್ ಇದುವರೆಗೂ ನಾನು ಎಲ್ಲಿ ಹೋದ್ರು ನೀವು ಫಿನಾಲೆಲಿ ಇರಬೇಕಿತ್ತು, ನೀವು ಟಫ್ ಕಂಟೆಸ್ಟೆಂಟು, ನೀವು ಗೆಜ್ಜೆ ಅಲ್ಲಾಡ್ಸಿದ ಮೇಲೇ TRP ಎತ್ಕೋತು, ಆಟದ ಇದು ಶುರುವಾಗಿದೆ ಅದು ಹೇಳ್ತಾರಲ್ಲ ಅಷ್ಟೇ ಸಾಕು. ಏನು ಮಾಡ್ದಲ್ಲೇ ನೀವು ಆಚೆ ಬಂದರೆ ನೀವೇನು ಆಡಲೇ ಇಲ್ಲ ಅಂತ ಒಬ್ಬರು ಹೇಳಿಲ್ಲ. ನೀವು ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದೀವಿ, ನಮ್ಗೆ ಈಗಲೂ ನಂಬೋಕ್ಕಾಗಲ್ಲ ಅಂತಾರೆ. ಸೊ ಆ ಎಫರ್ಟ್ ಹಾಕಿದ್ದೀವಿ. ಅದು ಏನೋ ಆಗ್ಬಿಡುತ್ತೆ ಅಂತ ಹೆದರ್ಕೊಂಡಂತೂ ಹಿಂಜರ್ದಿಲ್ಲ.